ಇನ್ನು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ತಲೆಮರೆಸಿಕೊಂಡಿದ್ದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಂಧನ ಆಗಿದೆ. ಅಹಮದಾಬಾದ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಪೊಲೀಸರು ಬಂಧಿಸಿದ್ದಾರೆ. 7 ತಿಂಗಳು ಅಂದ್ರೆ ಬರೋಬ್ಬರಿ 200ಕ್ಕೂ ಅಧಿಕ ದಿನಗಳು ಪೊಲೀಸರಿಗೆ ಸವಾಲಾಗಿ ಹೋಗಿಬಿಟ್ಟಿತ್ತು. ತಲೆಮರೆಸಿಕೊಂಡಿದ್ದ ಕೆಆರ್ ಪುರಂನ ಶಾಸಕ ಭೈರತಿ ಬಸವರಾಜ್ ಕೊನೆಗೂ ಸಿಐಡಿ ಬಲೆಗೆ ಬಿದ್ದಿದ್ದಾರೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ಭೈರತಿ ಬಸವರಾಜ್ನನ್ನ ಪೊಲೀಸರು ಕೊನೆಗೆ ಅರೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ಹಿನ್ನೆಲೆ ಬಂಧನದ ಭೀತಿಯಿಂದ ಗುಜರಾತ್ ಅಹಮದಾಬಾದ್ನಲ್ಲಿ ತಲೆಮರೆಸಿಕೊಂಡಿದ್ದ ಭೈರತಿಯನ್ನ ಏರ್ಪೋರ್ಟ್ನಲ್ಲಿ ಲುಕ್ಔಟ್ ನೋಟಿಸ್ ಹಿನ್ನೆಲೆ ಸಿಐಡಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿದ್ದಾರೆ. ಬೆಕ್ಲು ಶಿವ ಕೊಲೆ ಪ್ರಕರಣ ನಡೆದ ದಿನದಿಂದಲೂ ಶಾಸಕ ಭೈರತಿ ಬಸವರಾಜ್ ಪರಾರಿಯಾಗಿದ್ರು. ಪೊಲೀಸರಿಗೆ ಸಿಗಬಾರದು ಅಂತ ಪದೇ ಪದೇ ತಮ್ಮ ಲೊಕೇಶನ್ ಚೇಂಜ್ ಮಾಡ್ತಿದ್ರು. ಆದರೆ ಸಿಐಡಿ ಅಧಿಕಾರಿಗಳು ಬಿಟ್ಟುಕೊಡಲಿಲ್ಲ. ಎಸ್ಪಿ ಹರ್ಷ ನೇತೃತ್ವದಲ್ಲಿ 4 ಸ್ಪೆಷಲ್ ಟೀಮ್ಗಳು ರಚನೆ ಮಾಡಲಾಗಿತ್ತು. ಒಂದು ತಂಡ ಶಾಸಕರ ಆಪ್ತರ ಮೇಲೆ ಕಣ್ಣಿಟ್ರೆ ಮತ್ತೊಂದು ತಂಡ ತಾಂತ್ರಿಕವಾಗಿ ಶಾಸಕರ ಫೋನ್ ಸಿಗ್ನಲ್ಗಳ ಬೆನ್ನು ಬಿದ್ದು ಕೊನೆಗೂ ಭೈರತಿ ಬಸವರಾಜ್ನ ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಸಿಐಡಿ ಕಚೇರಿಯಲ್ಲಿರುವ ಭೈರತಿ ಬಸವರಾಜ್ಗೆ ರಾತ್ರಿ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ನಾಳೆ ಬೆಳಗ್ಗೆ ಅವರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು. ಕೊಲೆ ಪ್ರಕರಣದ ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು ಶಾಸಕರನ್ನ ತಮ್ಮ ಕಸ್ಟಡಿಗೆ ಕೇಳುವ ಸಾಧ್ಯತೆ ದಟ್ಟವಾಗಿದೆ. ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.